ಸಿಎಂ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಿಎಂಗೆ ಮಾಹಿತಿ ನೀಡಲಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಸಂಬಂಧ. ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗುತ್ತೆ. ಅದಾದ ಬಳಿಕ ಏನ್ ಮಾಡಬೇಕು ಅನ್ನೋ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೀವಿ ಅಂತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ನೀರಾವರಿ ಸಚಿವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸೊ ಇದು ಇವತ್ತಿನ ಸಿಡಬ್ಲ್ಯೂಎಂಎಯಲ್ಲಿ ಏನು ವಾದ ಪ್ರತಿವಾದ ಮಂಡನೆ ಆಯಿತು, ಅದಾದ ಬಳಿಕವೂ ಕೂಡ ಸಿಡಬ್ಲ್ಯೂಆರ್ಸಿ ಕೊಟ್ಟಿದ್ದ ಆದೇಶವನ್ನೇ ಮತ್ತೆ ಎತ್ತಿ ಹಿಡಿದಿದೆ ಈಗ ಸಿಡಬ್ಲ್ಯೂಎಂಎ. ಇದರಿಂದ ರಾಜ್ಯದಲ್ಲಿ ಸಹಜವಾಗಿ ಆಕ್ರೋಶ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹನಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಾಜ್ಯದ ವಾದ. ಆದರೆ ಈ ವಾದಕ್ಕೆ ಇವತ್ತು ಸಿಡಬ್ಲ್ಯೂಎಂಎಯಲ್ಲಿ ಕೂಡ ಯಾವುದೇ ಕಿಮ್ಮತ್ತು ಸಿಕ್ಕಿಲ್ಲ. 15 ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಏನು ಆದೇಶ ಕೊಟ್ಟಿತ್ತೋ ಅದೇ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಸೊ ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ಆಯಿತು, ವಾದ ಪ್ರತಿವಾದ ಏನಿತ್ತು, ಸಿಡಬ್ಲ್ಯೂಎಂಎ ಅಂತಿಮವಾಗಿ ಏನು ಹೇಳಿದೆ, ಈ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆಗೆ ನಾವು ಮೊದಲಿಗೆ ಚರ್ಚೆ ಮಾಡ್ತೀವಿ. ಅದಾದಮೇಲೆ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಭಾನುವಾರ ಸಿಎಂ ಡಿ ಕೆ ಶಿವಕುಮಾರ್. ಆ ಸಭೆಯಲ್ಲೂ ಕೂಡ ಈ ಎಲ್ಲ ಅಂಶಗಳ ಕುರಿತು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಅಂತ. ರಾಜ್ಯ ಸರ್ಕಾರಕ್ಕಿರೋದು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರಬೇಕು, ಅದೊಂದೇ ಆಯ್ಕೆ ಕಾನೂನಾತ್ಮಕವಾಗಿ. ಯಾಕಂದರೆ ಸಿಡಬ್ಲ್ಯೂಆರ್ಸಿ ಆದೇಶ ಕೊಡ್ತು, ಅದನ್ನು ಪಾಲಿಸಲ್ಲ ಅಂತ. ಯಾಕಂದರೆ ಅದರ ಪ್ರಕಾರ ನಿನ್ನೆಯಿಂದನೇ ತಮಿಳುನಾಡಿಗೆ ನೀರು ಹರಿಸಬೇಕಾಗಿತ್ತು. ಮೇಲ್ಮನವಿ ಹೋಗಲಾಯಿತು ಸಿಡಬ್ಲ್ಯೂಎಂಎಗೆ. ಸಿಡಬ್ಲ್ಯೂಎಂಎ ಇವತ್ತು ವಾದ ಪ್ರತಿವಾದ ಆಲಿಸಿದ ಮೇಲೆ ಮತ್ತೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿದ್ದಂಥ ಆದೇಶವನ್ನೇ ಎತ್ತಿ ಹಿಡಿದಿದೆ. ಇದರ ಪರಿಣಾಮ ರಾಜ್ಯಾದ್ಯಂತ ಈಗಾಗಲೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಮಾತಾಡಿದ್ದಾರೆ, ನೋಡೋಣ. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರ್ದು, ಆ ತೀರ್ಪನ್ನು ಧಿಕ್ಕರಿಸಬೇಕು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆ ಆಗದೆ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆ ನಿಂತಿರ್ತಕ್ಕಂಥ ಕಬ್ಬು ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯೋ ನೀರು ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಾನೆ ಬೆಂಗಳೂರು ನೀರು ಸರಬರಾಜು ಮಂಡಳಿಯವರು ನೀರನ್ನು ಮಿತವಾಗಿ ಬಳಸಬೇಕು, ನೀರನ್ನು ಬಿಡಲಿಕ್ಕೆ ಕಡಿಮೆ ಬಿಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇವೆಲ್ಲ ವಿಚಾರನ ರಾಜ್ಯ ಸರ್ಕಾರನೇ ಮಾಡಿರೋದ್ರಿಂದ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜ್ಯಾದ್ಯಂತ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು